ಹೆಣ್ಣು ಮಕ್ಕಳಿಗೆ ಬರ್ತಕ್ಕಂಥ ರೋಗಗಳು, ಕನ್ಯಾ ರಾಶಿಯಲ್ಲಿ ಕೂತಿರ್ತಕ್ಕಂಥ ಶನಿಯು, ಪ್ರತಿಯೊಬ್ಬರಿಗೂ ಯುಟ್ರಸ್ ಕ್ಯಾನ್ಸರ್ ಬರುತ್ತೆ ಹೆಣ್ಣು ಮಕ್ಕಳಿಗೆ. ಅದಕ್ಕೆ ದಯವಿಟ್ಟು ಯಾವ ಹೆಣ್ಣು ಮಕ್ಕಳು ಚುಡಿದಾರ್ಗಳು, ಪ್ಯಾಂಟು ಶರ್ಟು ಹಾಕೋಬೇಡಿ ಅಂತ ಆವತ್ತಿಂದಾನು ಎಷ್ಟೋ ಯುಗಗಳಿಂದ ಮಹನೀಯರು ಬಡ್ಕೊಂಡ್ರೂ ಕೇಳಲಿಲ್ಲ. ಪ್ರತಿಯೊಬ್ಬನು ಅದೇ ದರಿದ್ರ ನೈಟಿ ರಾತ್ರಿ ಹಾಕೊಂಡಿದ್ದು ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದ ತಕ್ಷಣ ಅದೇ ದರಿದ್ರವಾಗಿರ್ತಕ್ಕಂಥ ನೈಟಿಲಿ ದೇವರ ದೀಪ ಹಚ್ಚೋದು, ಗಂಡನ್ಗೆ ಅಡಿಗೆ ಮಾಡ್ಕೊಡೋದು. ಅದೇ ಪ್ಯಾಂಟ್ ಶರ್ಟ್ ಅಲ್ಲಿ ಮಗಳು ಹೋಗ್ತಾ ಇದ್ರೆ ಏನ್ ಚೆನ್ನಾಗಿ ನಗ್ತಾ ಕೂತಿರ್ತೀರಾ, ಬಹಳ ಚೆನ್ನಾಗಿದೆ ಕಣಮ್ಮ ನಿನ್ಗೆ ಹೇಗ್ತೆಗೆ ಅಂತ. ಆ ರೋಗ ಬಂದಾಗ ನೀವು ಅವಾಗ ಬಾಯಿ ಮೇಲೆ ಕೈ ಇಟ್ಕೊಂತಿರೋ, ತಲೆ ಮೇಲೆ ಇಟ್ಕೊಂತಿರೋ ಗೊತ್ತಿಲ್ಲ. ಖಂಡಿತವಾಗ್ಲೂ ದಯವಿಟ್ಟು ಹೇಳ್ತಾ ಇದ್ದೀನಿ, ಕನ್ಯಾ ರಾಶಿಯಲ್ಲಿ ಯಾವತ್ತು ಕೂತ್ಕೊಂತಾನೋ ಸ್ತ್ರೀ ಅಂಗಗಳಿಗೆ ರಕ್ಷಣೆ ಇಲ್ಲಲ್ಲ. ಗುರು ಯಾವಾಗ ಮೀನರಾಶಿಯಲ್ಲಿ ನೋಡ್ತಾನೋ ಕ್ಯಾನ್ಸರ್ ಬರೋದು ಖಂಡಿತ, ಯುಟ್ರಸ್ ಕ್ಯಾನ್ಸರ್ ಹುಷಾರ್. ಆದ್ರಿಂದ ದಯವಿಟ್ಟು ಈಚೆಗಳಾಗ್ತಕ್ಕಂಥವ್ರು ಇದನ್ನ ಯಾವ ಕಾಲಕ್ಕೂ ನಾನು ಭಾರಿ ಮಾಧ್ಯಮದಲ್ಲಿ ಹೇಳ್ತೀನಿ ಅನ್ಕೋಬೇಡಿ. ನಾನು ಮುಂದೂ ಒಂದೇ ಮಾತು, ಹಿಂದೂ ಒಂದೇ ಮಾತು, ಯಾವ ಕಾಲಕ್ಕೂ ಒಳಗೊಂದು ಹೊರಗೊಂದು ಇಟ್ಕೊಳ್ಳಲ್ಲ. ಅದಕ್ಕೆ ಇದುವರ ತನಕ ಇರತಕ್ಕಂಥ ಒಂದು ಅಭಿಮಾನತ್ವ, ನಿಮಗೆ ನಮಗಿರ್ತಕ್ಕಂಥ ಬಾಂಧವ್ಯದಲ್ಲಿ ಸತ್ಯವನ್ನೇ ಹೇಳಬೇಕು. ಆ ವಿಚಾರದಲ್ಲಿ ದಯವಿಟ್ಟು ಜಾಗೃತ ಆಗಿರಬೇಕಾದ್ದು ನಿಮ್ಮ ಧರ್ಮ. ಸಣ್ಣ ಸಣ್ಣ ಮಕ್ಕಳು ಯಾರಿದ್ದೀರಾ ದಯವಿಟ್ಟು ಸ್ಕೂಲ್ಗೆ ಹನ್ಬೇಕಾದ್ರೆ, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಯಾರಿದ್ದೀರಾ, ದೊಡ್ಡ ಗಂಡಸರು ಯಾರಿದ್ದೀರಾ, ಚಿಕ್ಕ ಚಿಕ್ಕ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಕಾದ್ರೆ ಜಾಗೃತರಾಗಿರಿ. ಕೇತು ಶುಕ್ರನ್ ಜೊತೆ ಕೂತಿದ್ದಾನೆ. ಕೇತು ಶುಕ್ರನ್ ಜೊತೆ ಯಾವತ್ತು ವಿಶೇಷವಾಗಿ ಕೂತ್ಕೊಂತಾನೆ ಆ ರಕ್ಷಣೆ ನೋಡ್ತಾನೆ. ಆ ರಕ್ಷಣೆ ಇರಲ್ಲ ಅಂದರೆ ನೀವುಗಳು ಪರಪುರುಷನ ಕಾಮದೃಷ್ಟಿ ನಿಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ಇನ್ನಷ್ಟು ಜಾಸ್ತಿ ಆಗತ್ತೆ. 2011 ಮೇಲೆ ಎಲ್ರಿಗೂ ಬರೀ ಬೆರ್ಕೆ ಸಂಸಾರವೇ. ಯಾಕೆಂದ್ರೆ ಎಲ್ಲರೂ ಲವ್ ಮ್ಯಾರೇಜ್ ಮಾಡ್ಕೊಂಡೇ ಮದುವೆ ಮಾಡ್ಕೊಳ್ಳೋದು ಹುಡುಗ ಹುಡುಗಿರು. ಯಾವ ಕಾಲಕ್ಕೂ ನಮ್ಮ ಸಂಸಾರ ಅಂತ ಒದ್ದಾಡ್ತಿದ್ದೀರಲ್ಲ, ಏನೂ ಇರಲ್ಲ. ಇದಂತೂ ಸತ್ಯ. ಯಾಕೆಂದ್ರೆ 2012ಕ್ಕೆ ಇರೋದೇ 32 ಲಕ್ಷ ಕೋಟಿ ಜನ ಮಾತ್ರ ಬದುಕಿರ್ತಾರೆ ಇಡೀ ಭೂಮಂಡಲದಲ್ಲಿ. ಇದು ಸತ್ಯ. ಅದಕ್ಕೋಸ್ಕರ ನಾವುಗಳೆಲ್ಲ ನಶಿಸ್ ಹೋಗಕ್ಕೆ ಮೊದಲು ಪ್ರತಿಯೊಬ್ಬರು ಸಾಯ್ತೇವೆ ಅನ್ನೋದು ಖಚಿತ. ಆದರೆ ಸಾಯಕ್ಕೆ ಮೊದಲು ಭಗವಂತ ನಮ್ಮನ್ನೆಲ್ಲ ಹುಟ್ಟಿಸಿದ್ಯಾ, ಕನಿಷ್ಠ ಪಕ್ಷ ನಮ್ಮನ್ನು ಕಾಪಾಡಕ್ಕೆ ನಿನ್ನ ಕೈಯಲ್ಲೇ ಆಗೋದು ಅಂತ ಹೇಳಿ ಎಲ್ಲರೂ ಒಂದೇ ನಮಗಿರೋದು ಮಾರ್ಗ, ಬಿಲ್ಲು ಬಾಣ ಹಿಡ್ಕೊಂಡು ಧರ್ಮ ಮಾರ್ಗ. ಆ ಧರ್ಮವನ್ನು ಹಿಡ್ಕೊಂಡು ನಾವು ಯಾರ ಕಾಲಕ್ಕೂ ಯಾವುದೇ ಅಪೇಕ್ಷೆಗಳಿಲ್ಲದೆ ನಿಸ್ವಾರ್ಥ ಸೇವೆಗೆ, ವಿಶೇಷವಾಗಿ ನಾವುಗಳು ರಾಜಕೀಯ ಕುತಂತ್ರವಿಲ್ಲದೆ, ಜೀವನದಲ್ಲಿ ಪಕ್ಷಪಾತವಿಲ್ಲದೆ, ನಿಜ ಜೀವನದಲ್ಲಿ ಎಲ್ಲರೂ ಒಂದೇ ಅಂತಕ್ಕಂಥ ವಾಸ್ತವ್ಯಕ್ಕೆ ಗಂಡು ಹೆಣ್ಣು ಜಾತಿ ಬಿಟ್ಟರೆ ಇನ್ನು ಈ ಜಗತ್ತಲ್ಲಿ ಯಾವ ಜಾತಿಗಳು ಇಲ್ಲ, ಎಲ್ಲರೂ ಒಂದೇ. ಅದಕ್ಕೋಸ್ಕರ ನಾನು ದೀಪವನ್ನು ಹಚ್ಚೋ ಸಮಯಕ್ಕೆ ಮುಹೂರ್ತ ಇಡೀ ಭಾರತ ದೇಶವನ್ನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಅಲ್ಲ, ಇಡೀ ಭೂಮಂಡಲ ರಕ್ಷಣೆ ಮಾಡೋಕ್ಕೆ ನಿಮ್ಮೆಲ್ಲರ ಮುಖಾಂತರವಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ನನಗೆ ಒಂದು ಸಹಾಯ ಮಾಡಿ. ಆ ಸಹಾಯ ಏನು ಅಂದರೆ, ನಿಮ್ಮ ಹತ್ರ ಒಂದು ನಯಾ ಪೈಸು ಕಾಸು ನಾನು ಕೇಳ್ತಾ ಇಲ್ಲ. ಯಾವ ಕಾಲಕ್ಕೂ ನಿಮ್ಮನ್ನು ಭಿಕ್ಷೆ ಬೇಡ್ತಿಲ್ಲ. ಯಾವ ಕಾಲಕ್ಕೂ ನಿಮ್ಮನ್ನು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳಲ್ಲ. ದಯವಿಟ್ಟು ಪ್ರಚಾರ ಮಾಡಿ. ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ನೆಂಟರು, ಹೊರಗಡೆ ರಾಜ್ಯದಲ್ಲಿರ್ತಕ್ಕಂಥ ನೆಂಟರು, ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ನೆಂಟರು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಕಸ್ಮಾತ್ ಶತ್ರುಗಳಿದ್ರೂ ಸಹ ನಾನು ಹೇಳೋ ಈ ಮುಹೂರ್ತದಲ್ಲಿ ದೀಪವನ್ನು ಹಚ್ಚೋಕ್ಕೆ ಯಾವ ರೀತಿ ಹಚ್ಚಬೇಕು ಅನ್ನೋದು ದಯವಿಟ್ಟು ಇದನ್ನು ಪ್ರಚಾರವನ್ನು ಮಾಡಲೇಬೇಕು. ಯಾಕೆ ಅಂದರೆ ನೀವು ಅದನ್ನು ಮಾಡಿದಷ್ಟು ಇಡೀ ಜಗತ್ತು, ಈಗ ಹೇಳ್ತಾ ಇದ್ದೀನಿ ಕೇಳಿ, ಇಡೀ ಜಗತ್ತು ಯಾವ ಮುಹೂರ್ತದಲ್ಲಿ ಯಾವ ಕ್ಷಣದಲ್ಲಿ ನಾನು ಯಾತ್ರೆ ಮಾಡೋ ಸಮಯಕ್ಕೆ ಬರ್ಬೋದೋ ಗೊತ್ತಿಲ್ಲ, ಅಥವಾ ಯಾತ್ರೆ ಮಾಡಿ ಮುಗಿಸೋಷ್ಟರಲ್ಲಿ ಬರುತ್ತೋ ಗೊತ್ತಿಲ್ಲ, ಅಥವಾ ಮಧ್ಯದಲ್ಲಿ ಬರುತ್ತೋ ಗೊತ್ತಿಲ್ಲ. ಮೊದಲನೇದಾಗಿ ಆ 5 ಮಣ್ಣಿನ ಹಣತೆ ದೀಪಗಳಲ್ಲಿ 5 ವಿಧವಾದ ಎಣ್ಣೆ. ಮೊದಲನೇ ಎಣ್ಣೆ, ಆ ಮೊದಲನೇ ಎಣ್ಣೆ ಏನು ಅಂದರೆ ವಿಶೇಷವಾಗಿರ್ತಕ್ಕಂಥ ಮೊದಲನೇ ಎಣ್ಣೆ ಎಳ್ಳೆಣ್ಣೆ. ಕರ್ಮಣ್ಯೇವಾಧಿಕಾರಸ್ಯ ಮಾ ಅಫಲೇಶು ಕದಾಚರ. ಅಂದರೆ ಕರ್ಮ ಹುಟ್ಟುತ್ತಾ ಇರತಕ್ಕಂಥ ಮಗುವಿಗೆ ಹುಟ್ಟಿದ ತಕ್ಷಣ ಗರ್ಭದಿಂದ, ತಾಯಿ ಗರ್ಭದಿಂದ ಆಚೆ ಬರತಕ್ಕಂಥ ವಿಚಾರದಲ್ಲಿ ತಕ್ಷಣವೇ ಮಗು ಅಳೋದಿಲ್ಲ, ವ್ಯಾಂತ್ ಅನ್ನಲ್ಲ. ಯಾಕೆ ಅನ್ನಲ್ಲ ಅಂದಾಗ ಡಾಕ್ಟರ್ ಏನ್ ಮಾಡ್ತಾನೆ, ತಲೆ ಕೆಳಗೆ ಕಾಲ್ ಮೇಲ್ ಮಾಡಿ ಕಾಲನ್ನ ಮಗುಗೆ ಎತ್ಕೊಂತಾನೆ. ಕಾಲಲ್ಲೇ ಮಗುನ ಹಿಡ್ಕೊಂಡು ಬೆನ್ನನ್ನ ಹೊಡಿತಾನೆ. ಯಾತಕ್ಕೆ ಹೊಡಿತಾನೆ? ಬೆನ್ನಲ್ಲಿ ಶನಿ ವಾಸವಾಗಿರ್ತಾನೆ. ಆಗ ಮಗು ವ್ಯಾನತ್ತೆ. ಯಾಕೆ ಅಂದ್ರೆ ಅಕೌಂಟ್ ಇನ್ನೂ ತೀರಿಲ್ಲ, ನೀನು ಇನ್ನೂ ಹೋದ ಜನ್ಮದಲ್ಲೇ ಇದೆಯಾ, ನಾನು ಎಸ್ ಅಂದ ಮೇಲೆ ನೀನು ಬರಬೇಕು ಅಂತ ಶನೇಶ್ವರನ ಇಷ್ಟ. ಅದಕ್ಕೋಸ್ಕರ ಶನೇಶ್ವರನು ಎಸ್ ಅನ್ನೋವರೆಗೂ ಮಕ್ಕಳು ಪರಿಪೂರ್ಣವಾಗಿ ವ್ಯಾನ್ ಅಲ್ಲ, ಜೀವಕ್ಕೆ ಬರಲ್ಲ. ಸಾಯ್ತಕ್ಕಂಥ ಮನುಷ್ಯ ಯಾವತ್ತಾದ್ರೂ ಬೆಡ್ ರಿಡನ್ ಆಗಿದ್ರೆ ಪ್ರತಿಯೊಬ್ಬ ಮನುಷ್ಯನು ಅಂತಿರ್ತಾನೆ. ಅಂದರೆ ಯಾಕೆ ಬೆಡ್ ರಿಡನ್ ಆಗಿದ್ದಾನೆ ಅಂದ್ರೆ, ಓಹೋ ಅವತ್ತು ನೀನು ನಿಮ್ಮ ತಂದೆ ತಾಯಿನ ಮನೆ ಬಿಟ್ಟು ಓಡಿಸ್ಬಿಟ್ಟಿಯಲ್ಲ, ಅನುಭವಿಸು. ಓಹೋ ನಿಮ್ಮ ಅತ್ತೆ ಮಾವಂದೆಲ್ಲ ಸೊತ್ತನ್ನ ಕಪಟಾಯಿಸ್ಕೊಂಡು ನಿನ್ ಸೊತ್ತು ಹೊತ್ಕೊಂಡು ಅವ್ರ ಮನೆ ಬಿಟ್ಟು ಓಡಿಸಿದ್ಯಲ್ಲ, ಅನುಭವಿಸು. ಆವತ್ತಿನ ದಿವಸ ನಿಮ್ಮ ಮಕ್ಕಳು ಪಕ್ಕದಲ್ಲಿ ಬಂದು ಹೋಗ್ತಾ ಇದ್ರು, ಸ್ವಲ್ಪ ನೀರು ಕೊಡೆ ಅಂತ ಬೆಡ್ ರಿಡನ್ ಆಗಿ ಬಿದ್ದಿರ್ತಕ್ಕಂಥವ್ರು ಯಾರಾದರೂ ಕೇಳಿದಾಗ ನೀನು ಎತ್ಕೋಬೇಕಾದ್ರೆ ಅಂತ ಹೇಳಿ ಹೋಗ್ತಾರಲ್ಲ, ಆವತ್ತಿದೆ ನಿಮಗೆ ಗ್ರಾಚಾರಗಳು. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ, ಅಧರ್ಮ ಮಾಡ್ತಕ್ಕಂಥದ್ದು ಯಾವತ್ತಿದ್ರು ಇವತ್ತು ಮಾಡ್ಬಿಡ್ಬೋದು, ನಾಳೆ ಸಾಯೋ ಸಮಯಕ್ಕೆ ಅನುಭವಿಸೋ ಕಾರಣಕ್ಕೆ ಯಾರು ಹೊಣೆ ಆಗಲ್ಲ, ಆ ಶನೇಶ್ವರನ ಒಬ್ಬನೇ ಕಾರಣ. ಅದಕ್ಕೆ ಎಳ್ಳೆಣ್ಣೆ, ಆ ಕರ್ಮಣ್ಯವಾಧಿಕಾರಸೆ ಅಂತ ಹೇಳಿ ಆ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಎಳ್ಳೆಣ್ಣೆ ಶನೇಶ್ವರನಾಗಿರ್ತಕ್ಕಂಥ ಒಂದು ಎಣ್ಣೆ. ಎರಡನೇ ಎಣ್ಣೆ ಕಡಲೆಕಾಯಿ ಎಣ್ಣೆ, ಅಂದರೆ ಶೇಂಗಾ ಬೀಜದ ಎಣ್ಣೆ.
ಆ ವಿಶೇಷವಾಗಿರ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಮುನೀಶ್ವರ. ಮುನೀಶ್ವರ ಅಂದ್ರೆ ಗಂಡ ಹೆಂಡತಿ ಅನ್ಯೋನ್ಯತೆಯನ್ನು ಕಾಪಾಡೋನು ಅವನೇ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋನು ಅವನೇ, ಆಲ್ದ ಮರದಲ್ಲಿ ಪೊಟ್ರೆಯಲ್ಲಿ ವಾಸವಾಗೋದು ಅವನೇ. ಅಂದ್ರೆ ಹಾವುಗಳಾಗಿ ಯಾವ ಕಾಲಕ್ಕೆ ಹುತ್ತದಲ್ಲಿ ವಾಸ ಮಾಡಲ್ಲ ಹಾವುಗಳು. 3 ತಲೆ ಹಾವು, 2 ತಲೆ ಹಾವು, 5 ತಲೆ ಹಾವುಗಳು, ಅದೇ ರೂಪದಲ್ಲಿ ಕಪ್ಪಾಗಿರ್ತಕ್ಕಂಥ ಹಾವುಗಳು. ಇದೇ ಮುನೀಶ್ವರನ ಸ್ವರೂಪ. ಒಂದೊಂದು ರೂಪಗಳು ಬೇರೆ ಬೇರೆ ತಗೊಳುತ್ತೆ, ಅದು ಮರದಲ್ಲೇ ವಾಸವಾಗುತ್ತೆ, ರಂಧ್ರದಲ್ಲಿ. ಅದನ್ನ ಮುನೀಶ್ವರ ಅಂತ ಕರಿತೀವಿ. ಅದಕ್ಕೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ, ಗಂಡು ಮಕ್ಕಳಿಗೆ ಇರತಕ್ಕಂಥವ್ರಿಗೆ ವಿದ್ಯಾಭ್ಯಾಸ, ಜ್ಞಾನ ಅಭಿವೃದ್ಧಿ ಆಗಿರ್ತಕ್ಕಂಥ ಗಂಡ ಹೆಂಡತಿಗೆ ಅಲ್ಲೋಲ ಕಲ್ಲೋಲವಾಗಿರ್ತಕ್ಕಂಥ ಸಂಸಾರವನ್ನು ಒಳ್ಳೇದು ಮಾಡೋದು, ಮಕ್ಕಳಿಗೆ ಪರಿಪೂರ್ಣವಾಗಿರ್ತಕ್ಕಂಥ ವಿದೇಶ ಪ್ರಯಾಣವನ್ನು ಕೊಡೋದು, ಗಂಡ ಹೆಂಡತಿಗೆ ಮಕ್ಕಳಿಲ್ಲ ಅಂದ್ರೆ ಮಕ್ಕಳನ್ನ ಕೊಡೋದು ಆ ಮುನೀಶ್ವರ. ಅದಕ್ಕೆ ಆ ಮುನೀಶ್ವರನು ಭೂಮಿಯಲ್ಲೇ ಬಂದಿರೋದ್ರಿಂದ ಭೂಮಿಯನ್ನ ನೀವು ಯಾರ್ಯಾರು ಕಡಲೆಕಾಯಿನ ಬೀಜವನ್ನ ಅಂದರೆ ಶೇಂಗಾ ಬೀಜವನ್ನ ಬೆಳಿತೀರಾ, ಆ ರೈತರಿಗೆ ಹಳೆಬರಿಗೆ ಗೊತ್ತಾಗತ್ತೆ. ಹಾವು ಅದೇ ರೂಪದಲ್ಲಿ ಬಂದು ಅವರ ರೈತರ ಮುಖಾಂತರವಾಗಿ ಹೊಲದಲ್ಲಿ ಬಂದು ಆ ಕಡೆ ಹೋಗುತ್ತೆ, ಆವಾಗ ಮಾತ್ರ ನಿಮಗೆ ಲಾಭ. ಅದು ಅಕಸ್ಮಾತ್ ಬರದೇ ಇದ್ರೆ ಶೇಂಗಾ ಬೀಜ 1 ಪೈಸಾ ಪ್ರಯೋಜನ ಇರಲ್ಲ, ಎಲ್ಲವೂ ಕೊಳತು ಹೊಟ್ಟೋಗುತ್ತೆ. ಇದು ಸತ್ಯ. ಅದಕ್ಕೋಸ್ಕರ ಅವನಿಗಿಷ್ಟವಾಗಿರ್ತಕ್ಕಂಥ ಆ ಕಡಲೆಕಾಯಿ ಎಣ್ಣೆನ ನೀವು ದಯವಿಟ್ಟು ಹಚ್ಚಬೇಕು. 2ನೇ ಎಣ್ಣೆ ಕಡಲೆಕಾಯಿ ಎಣ್ಣೆ, ಶೇಂಗಾ ಬೀಜದ ಎಣ್ಣೆ. 3ನೇ ಎಣ್ಣೆ ವಿಶೇಷವಾಗಿರ್ತಕ್ಕಂಥದ್ದು ಕೊಬ್ಬರಿ ಎಣ್ಣೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ಕಲ್ಪವೃಕ್ಷಾಯ ಅಂದರೆ ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರ. ಗೋವಿಂದಾಯ ಚಿಂತಾಮಣಿ ಹೆಸ, ನಾವೆಲ್ಲ ಚಿಂತಾಮಣಿಯಾಗಿ ಇಟ್ಕೊಂಡ ವಿಚಾರ. ಏನು ಚಿಂತಾಮಣಿ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ನಾಗಮಣಿ ಇರಬೇಕು ಅಂತ. ಆ ನಾಗಮಣಿ ಇಲ್ಲದೆ ಇದ್ರೆ ಸಾಲಿಗ್ರಾಮ ಇರಬೇಕು ಅಂತ. ಈ ನಡುವೆ ಯಾರ ಮನೆಯಲ್ಲೂ ನಾವು ಸಾಲಿಗ್ರಾಮ ಆಗಲಿ ನಾಗಮಣಿಗಳಾಗ್ಲಿ ಇಟ್ಕೊಳ್ಳಲ್ಲ. ಮಡಿ ಮೈಲಿಗೆ ಅಂತ ಎಷ್ಟೋ ಜನ ಬಿಸಾಕ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವರಲ್ಲೇ ಮನಸ್ಸು ಶುದ್ಧಿ ಇರಲ್ಲ. ಅಯ್ಯೋ ನಾನು ಇಟ್ಕೊಂಡ್ಬಿಟ್ರೆ ಏನಾಗುತ್ತೋ ಅಂತ ನೆಗೆಟಿವ್ ಥಿಂಕಿಂಗ್ ಅವ್ರು ಇಟ್ಕೊಳ್ಳೋದ್ರಿಂದ ಜೀವನದಲ್ಲಿ ಉದ್ಧಾರವಾಗಲ್ಲ. ಅದಕ್ಕೋಸ್ಕರ ಇಂಥವ್ರಿಗೆ ಏನ್ ಮಾಡೋದು, ಮನಸ್ಸನ್ನಾದ್ರೂ ಮಾಣಿಕ್ಯವನ್ನ ಮಾಡ್ಕೊಳ್ಳಿ. ಕ್ರಿಸ್ಟಲ್ ಕ್ಲಿಯರ್. ನಿಮ್ಮ ಮಾಣಿಕ್ಯ ಎಲ್ಲಿದೆ ಗೊತ್ತಾ? ಹೃದಯದಲ್ಲಿ. ಯಾವತ್ತು ಕೊಳಕು ಮನಸ್ಸಿಟ್ಕೊಳ್ಳೋದು, ಹೊರಗಡೆ ಇನ್ನೊಬ್ಬನಿಗೆ ಅನ್ಯಾಯ ಮಾಡೋಣ ಅಂತ ಕಾಯೋದು, ಯಾವತ್ತು ಇನ್ನೊಬ್ಬನಿಗೆ ಆಸ್ತಿ ಕಪಲಾಯಿಸೋಣ ಅಂತ ಕಾಯೋದು, ಇದನ್ನೆಲ್ಲ ಇಟ್ಕೊಳ್ಳದೆ ನಿರ್ಮಲವಾದ ಮನಸ್ಸನ್ನು ಯಾವತ್ತು ಇಟ್ಕೊಂತಾನೆ ಆವತ್ತು ಸ್ಫಟಿಕವಾಗಿರ್ತಕ್ಕಂಥ ಮನಸ್ಸಾಕ್ಷಿ, ಆವತ್ತು ನಿಮ್ಮ ಜೀವಂತವಾಗಿರ್ತಕ್ಕಂಥ ಮಾಣಿಕ್ಯ. ಇನ್ನು ಉಳಿದಿರ್ತಕ್ಕಂಥ ಕಾಮಧೇನು. ಯಾವ ಕಾಲಕ್ಕೆ ಯಾರಾದ್ರೂ ಹಸುವನ್ನ ಗೋ ಸಂರಕ್ಷಣೆ ಮಾಡದೆ ಹಸುವನ್ನ ಕಬಳಿಸಿ ನುಂಗಿದಿರೋ ಖಂಡಿತವಾಗ್ಲೂ ನಿಮಗೆ ಬರ್ತಕ್ಕಂಥ ರೋಗಗಳು ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ತಲೆಯಲ್ಲಿ ಬ್ರೈನ್ ಟ್ಯೂಮರ್, ಕಣ್ಣಲ್ಲಿ ಪರೆ, ಕಣ್ಣು ಕಾಂತಿಗಳು ಹೊಟ್ಟೋಗುತ್ತೆ, ಗಂಡ ಹೆಂಡತಿನ ಬೇರೆ ಮಾಡ್ಬಿಡತ್ತೆ, ಮಕ್ಕಳನ್ನ ಬಾಲ್ಯದಲ್ಲೇ ವೃದ್ಧಾಶ್ರಮಕ್ಕೆ ಹಾಕ್ಬಿಡತ್ತೆ. ಅಕಸ್ಮಾತ್ ಗಂಡ ಹೆಂಡತಿ ಮಕ್ಕಳು ಬದುಕಿದ್ರೂ ಸಹ ಯಾರಾದ್ರೂ ವೈಶ್ಯವಾಟಿಕದಲ್ಲಿರ್ತಕ್ಕಂಥವಳು ಮಗಳು ವೈಶ್ಯವಾಟಿಕೆ ಹೊಟ್ಟು ಸೇರ್ಕೊಂಡ್ಬಿಟ್ಟಿರ್ತಾಳೆ, ಗೊತ್ತೇ ಇರಲ್ಲ. ಮಗು ಅನಾಥ ಮಗುವಾಗಿ ಮೋರಿ ಪಕ್ಕದಲ್ಲಿ ಬಿದ್ದಿರುತ್ತೆ. ಇದೆಲ್ಲ ಆಗತಕ್ಕಂಥ ವಿನಾಶ ಯಾಕೆ ಅಂದ್ರೆ ನಿಜವಾದ ಸಂಗತಿಯಲ್ಲಿ 2 ಹೆಂಡತಿರು, 3 ಹೆಂಡತಿರು, ಒಬ್ಳು ಕಟ್ಕೊಂಡವಳು, 4 ಜನ ಇಟ್ಕೊಂಡವರು ಅಂತ ಹೀಗೆ ಕೂಡ ಆಗೋದು. ಯಾತಕ್ಕೆ ಅಂದ್ರೆ ಇದೇ ಹಸುಗಳನ್ನು ತಿಂದು ಆ ಚರ್ಮವನ್ನು ಸುಲಿದು ನೀವು ರುಚಿಯಾಗಿದೆ ಅಂತ ಏನ್ ತಿಂದಿದ್ದೀರಾ ಆ ಪಾಪವನ್ನು ಅನುಭವಿಸದೆ ಖಂಡಿತವಾಗ್ಲೂ ಬಿಡೋಲ್ಲ ಆ ಗುರು ದೇವತಾ ಅನುಗ್ರಹ. ಅದಕ್ಕೋಸ್ಕರ ಆ ಗುರು ಶಾಪ ಯಾವತ್ತಿದ್ರು ಗೋವನ್ನ ಸಂರಕ್ಷಣೆ ಮಾಡಕ್ಕೋಸ್ಕರ ನೀವು ಮಾಡಬೇಕಾದ ವಿಧಾನ ಏನು ಅಂದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚಬೇಕು. ವಿಶೇಷವಾಗಿ ಆ ಕೊಬ್ಬರಿ ಎಣ್ಣೆ ಜೊತೆಗೆ ತುಪ್ಪದ ಬತ್ತಿಯಲ್ಲಿ ಹಚ್ಚಬೇಕು. ಯಾವುದಲ್ಲಿ? ತುಪ್ಪದ ಬತ್ತಿ. ಗಮನ ಇಟ್ಟು ಕೇಳ್ಕೊಳ್ಳಿ. ತುಪ್ಪದ ಬತ್ತಿಯಲ್ಲಿ ಹಚ್ಚಬೇಕಾದ್ರೆ 3 ಎಣ್ಣೆಗಳಾಯ್ತು. ಯಾವ್ಯಾವುದು? ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ನಾವು ಆದಾದ್ಮೇಲೆ ಕೊಬ್ಬರಿ ಎಣ್ಣೆ. ಈ 3 ಎಣ್ಣೆ ಆದ್ಮೇಲೆ ಇನ್ನು 2 ಎಣ್ಣೆ ಯಾವುದು ಅಂದ್ರೆ ನಿಮಗೆ ಇಷ್ಟವಾದ ಎಣ್ಣೆ, ನಿಮಗೆ ಅಕಸ್ಮಾತ್ ಹಕ್ಕಪಕ್ಕದಲ್ಲಿ ಸಿಗೋ ಎಣ್ಣೆ, ಅಕಸ್ಮಾತ್ ಎಲ್ಲಾದ್ರೂ ಯಾರ ಕೈಯಲ್ಲಿ ತರಿಸ್ಕೋಬಹುದು ಅನ್ನೋ ನಂಬಿಕೆ ಇರತಕ್ಕಂಥ ಎಣ್ಣೆ. ಈ 3 ಎಣ್ಣೆಗಳಲ್ಲಿ ಯಾವುದು ಅಂದ್ರೆ ಹಿಪ್ಪೆ ಎಣ್ಣೆ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ. ಯಾವುದೋ? ಹಿಪ್ಪೆ ಎಣ್ಣೆ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ. ಈ 3ರಲ್ಲಿ ಯಾವುದಾದ್ರೂ 2 ಎಣ್ಣೆನ ಆ ದೀಪಗಳು ಹಾಕೋಬೇಕು. ಯಾವತ್ತು ತಿಳ್ಕೊಳ್ಳಿ, ದೀಪಗಳಿಗೆ ಎಲ್ಲ ಮಿಶ್ರಣ ಮಾಡಬೇಡಿ. ಒಂದೊಂದು ದೀಪಕ್ಕೆ ಒಂದೊಂದು ಎಣ್ಣೆ ಬೇರೆ ಬೇರೆಯಾಗಿ ಹಚ್ಚಬೇಕು. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಂದೊಂದು ಎಣ್ಣೆಗೆ ಬೇರೆ ಬೇರೆ ಎಣ್ಣೆ ಹಾಕಬೇಕು. ಒಂದೊಂದು ಹಣತೆಗೆ ಬೇರೆ ಬೇರೆಗೆ ಹಾಕಿ 5 ಹಣತೆಗಳನ್ನ ದೀಪಗಳನ್ನ ಬತ್ತಿ ತುಪ್ಪದ ಬತ್ತಿಯಲ್ಲೇ ಹಾಕಬೇಕು. 1 ಅಡಿಕೆ ಪಟ್ಟಿಯಲ್ಲಿ ಇಟ್ಕೋಬೇಕು. 1 ಕುಟುಂಬಕ್ಕೆ 5 ಬತ್ತಿ ದೀಪಗಳು. ಅಂದರೆ ಗಂಡ ಹೆಂಡತಿ ಮಕ್ಕಳು, ಗಂಡ ಹೆಂಡತಿ ಮಕ್ಕಳು. ಅಕಸ್ಮಾತ್ ಅಣ್ಣ ಅತ್ತಿಗೆ ಇದ್ರೆ ಅವರು ಬೇರೆ ಕುಟುಂಬ, ಮಗಳಿಗೆ ಮದುವೆ ಆಗೋಗಿದ್ರೆ ಅವಳು ಅಳಿಯ ಮತ್ತೆ ಬೇರೆ ಕುಟುಂಬ, ನಿಮ್ಮ ಮನೆಯಲ್ಲಿ ಅಕಸ್ಮಾತ್ 10 ಜನ ಮಕ್ಕಳಿದ್ರು ಒಂದೇ ಕುಟುಂಬ. ಆ ರೀತಿಯಾಗಿರ್ತಕ್ಕಂಥ 1 ಕುಟುಂಬಕ್ಕೆ 5 ಮಣ್ಣಿನ ಹಣತೆ ದೀಪಗಳು. ಈ ದೀಪವನ್ನ ಏನ್ ಹಚ್ಚಬೇಕು, ಹಚ್ಚಬೇಕಾದ ಸಮಯ, ಹಚ್ಚಬೇಕಾದ ಮುಹೂರ್ತ ಯಾವತ್ತು ಬರುತ್ತೋ ಯಾವ ಕ್ಷಣ ಬರುತ್ತೋ ಗೊತ್ತಿಲ್ಲ. ಆದರೆ ದೀಪವನ್ನು ಹಚ್ಚಕ್ಕೆ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಮಣ್ಣಿನ ಹಣತೆಯ ದೀಪಗಳನ್ನ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ಅಕಸ್ಮಾತ್ ಮಧ್ಯಾಹ್ನ ಬರುತ್ತೋ ಸಾಯಂಕಾಲ ಬರುತ್ತೋ
ಯಾವ ಕಾಲಕ್ಕೆ ಬರುತ್ತೆ ಗೊತ್ತಿಲ್ಲ ಮುಹೂರ್ತ, ನನಗೂ ಗೊತ್ತಿಲ್ಲ. ಆ ಸಮಯ ಬರೋ ಸಮಯಕ್ಕೆ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದು ಬರೋ ಸಮಯಕ್ಕೆ ಅಕಸ್ಮಾತ್ ದೇವಸ್ಥಾನಕ್ಕೆ ಹೋದಾಗ ಅರ್ಚಕ ಹೇಳ್ತಾನೆ, ರೀ ಇಷ್ಟೊತ್ತಿಗೆ ಮಧ್ಯಾಹ್ನ ನಾನು ಏನೋ ತಂದು ಹಾಕಾಗೇನ್ರಿ, ನನ್ನ ಕೈಲಿ ಆಗಲ್ಲ ಅಂತಾನೆ. ಅಥವಾ ಇನ್ನೊಬ್ನು ಯಾವನೋ ಟ್ರಸ್ಟ್ನವನು, ಅವ್ರು ಯಾರೋ ಹೇಳ್ಬಿಟ್ರು ದೀಪ ನಾನು ಹಚ್ಚಕ್ಕಾಗತ್ತೇನ್ರಿ, ನಾನು ಪರ್ಮಿಷನ್ ಕೊಡಲ್ಲ ಅಂತಾನೆ. ಅಥವಾ ಇನ್ನೊಬ್ನು ಯಾವನಾದ್ರೂ ಬಂದು ನಾವು ಕಾರ್ತಿಕ್ ಮಾಸದಲ್ಲೇ ಹಚ್ತೀವಿ, ಇನ್ನೊಂದ್ಸಲಿ ನಾವು ಪರ್ಮಿಷನ್ ಕೊಡಲ್ಲ ಅಂತಾನೆ. ಇಂಥವರೆಲ್ಲ ಇದ್ದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ದೇವರುಗಳಲ್ಲಿಲ್ಲ ಅಂತ ಅನ್ಕೊಂಡು ನೀವುಗಳು ಕಲ್ಯಾಣಿ ಕಟ್ಟೆ ಹತ್ರ, ನದಿ ಹತ್ರ, ಯಾವುದಾದ್ರೂ ಸಮುದ್ರದ ಹತ್ರ, ಅಥವಾ ಹಾಳು ಬಿದ್ದು ಹೋಗಿರೋ ದೇವಸ್ಥಾನದ ಹತ್ರ, ಅಥವಾ ಯಾವ ಕಾಲಕ್ಕೂ ಕಲ್ಚಪ್ಪಡಿ ಇರತಕ್ಕಂಥ ಹುತ್ತದ ಹಾವಿನ ಹತ್ರದಲ್ಲಿ, ಅಥವಾ ಆಲದ ಮರದ ಕೆಳಗೆ, ಅಥವಾ ಅರಳಿ ಮರದ ಕೆಳಗೆ ಇರ್ತಕ್ಕಂಥ ನಾಗರ ಕಟ್ಟೆ ಹತ್ರ ಈ ದೀಪಗಳನ್ನು ಅದೇ ಸಮಯದಲ್ಲಿ, ಅದೇ ಮುಹೂರ್ತದಲ್ಲಿ, ಅದೇ ಕ್ಷಣದಲ್ಲಿ ಇಡೀ ಜಗತ್ತು ದೀಪವನ್ನು ಹಚ್ಚಬೇಕು. ಇದನ್ನ ಯಾರ್ಯಾರಿಗೆ ಜಾಗೃತಿ ಮಾಡಿಸಿದ್ದೀನಿ ಅಂದ್ರೆ, ನಾವುಗಳು ದೀಪ ಹಚ್ಚೋ ಸಮಯಕ್ಕೆ ಮುಸಲ್ಮಾನರಿಗೆ ಎಲ್ರಿಗೂ ಇಡೀ ಭಾರತ ದೇಶ ಅಲ್ಲ, ನಾನು ಹಜ್ಜು ಕೂಡ ವಿಶೇಷವಾಗಿ ಪತ್ರವನ್ನು ಬರೆದಿದ್ದೀನಿ. ನೀವೆಲ್ಲ ನಮಾಜನ್ನು ಮಾಡಬೇಕು. ನಾನು ಹೇಳೋ ಸಮಯಕ್ಕೆ ಆ ನಮಾಜನ್ನ ಮಾಡಬೇಕು. ಯಾಕೆ ಅಂದ್ರೆ ದೇವರು ಈಶ್ವರ ಸೂರ್ಯ ಏನ್ ಮಾಡ್ತಾನೆ, ಓಹೋ ನೀನು ಮುಸ್ಲಿಮ್ಮ, ನಿನಗಿಷ್ಟೇ ಸೂರ್ಯ ಕೊಡ್ತೀನಿ, ಓಹೋ ನೀನು ಹಿಂದೂನ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಂತ ಯಾವತ್ತೂ ಯಾವ ದೇವರುಗಳು ಹೇಳಿಲ್ಲ. ಎಲ್ಲರೂ ಒಂದಾಗಿ ಅರ್ಥ ಮಾಡ್ಕೊಳ್ಳಿ. ಇಡೀ ಜೀವನದಲ್ಲಿ ಪ್ರತಿಯೊಬ್ಬರು, ವಿಶೇಷವಾಗಿ ಭೂಮಿಯಲ್ಲಿ ಬದುಕಿರ್ತಕ್ಕಂಥ ಎಲ್ಲ ಧರ್ಮದವರು ಒಂದೇ ವಿಶೇಷವಾಗಿರ್ತಕ್ಕಂಥ ವಿಚಾರ.